கொனைய தினம் இன்னைக்கு 2025 இன்று இன்றோடு முடிகிறது. அடுத்த வருஷம் 2026 நாளை முதல் ஆரம்பம் ஆகிறது. அனைவருக்கும் கேஜிஎஃப் மக்களுக்கும், என்னுடைய வெல்வர்ஸ் அனைவருக்கும், என் நண்பர்களுக்கும் அனைவருக்கும் இனிய புத்தாண்டு வாழ்த்துக்களை தெரிவித்து, அதோடு சங்கராந்தி பொங்கல் வாழ்த்துக்களை தெரிவித்துக் கொண்டு, நான் அனைவரும் சுகமாக இருக்க வேண்டுகிறேன். ನಾನು ಶಿವರಾಜ್ ಸೀನಿಯರ್ ಜರ್ನಲಿಸ್ಟ್ ಇದಾಗಿ ನಾವು ಸುಮಾರು 39 ವರ್ಷ ಆಗಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಗೋಸ್ಕರ ಜರ್ನಲಿಸ್ಟ್ ಫೀಲ್ಡ್ನಿಂದ ನಾವು ರಿಟೈರ್ಡ್ ಆಗಿ ಸ್ವಲ್ಪ ರಿಟೈರ್ಡ್ ಫೀಲ್ಡಲ್ಲಿ ಇದ್ದೀನಿ. ಈಗ ನನ್ನ ಪೀರಿಯಡಲ್ಲಿ 1984ನಲ್ಲಿ ನಾವು ಈ ಜರ್ನಲಿಸ್ಟ್ ಫೀಲ್ಡ್ಗೆ ಬಂದೆ. ಆ ಸಮಯದಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದರು. ರಾಚಯ್ಯ, ಜೆ.ಎಚ್. ಪಟೇಲ್, ಸುಮಾರು ಅವರೆಲ್ಲ ಮುಖ್ಯಮಂತ್ರಿ ಆದರು. ಆ ಟೈಮಲ್ಲಿ ನಾವು ಆ ಕಾಲದಲ್ಲಿ ಮೀಡಿಯಾ ತುಂಬ ಡೆವಲಪ್ಮೆಂಟ್ ಆಗಿಲ್ಲ. ನಾವು ಸುಮಾರು ಟೇಪ್ ರೆಕಾರ್ಡ್ ಬರ್ಕೊಂಡು, ಶಾರ್ಟ್ ಹ್ಯಾಂಡ್ ಬರ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆ ಟೈಮಲ್ಲಿ ನಾವು ಸುಮಾರು ನಮ್ಮ KGF ಬಗ್ಗೆಗೋಸ್ಕರ ನಾವು ಸುಮಾರು ಹೋರಾಟ ಮಾಡಿದ್ದೀನಿ ನಾನು. ಅದು ಕೆಲವು ವಿಷಯ ಆಚೆ ಕಡೆ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಪೇಪರ್ನಲ್ಲಿ ಕೆಲವು ವಿಷಯ ಹಾಕಿದ್ವಿ, ಕೆಲವು ವಿಷಯ ಮಾಡೋಕ್ಕಾಗಲಿಲ್ಲ. ಬರೀ ಲೆಟ್ರ್ ಪೋಸ್ಟ್ ಮಾಡಿದ್ದೀವಿ ನಾವು. ಆ ಟೈಮಲ್ಲಿ ನಾವು ಅಷ್ಟೆಲ್ಲ ಸೇವೆ ಮಾಡಿಕೊಂಡು ಈಗ ನಾವು ರಿಟೈರ್ಡ್ ಆಗಿದ್ದೀನಿ. ಈಗ ನಾನು ಸ್ವಲ್ಪ ಸಣ್ಣ ಪುಟ್ಟ ಅಡ್ವೈಸ್ ಕೊಟ್ಕೊಂಡು ಬರ್ತಾ ಇದ್ದೀನಿ. ಏನಂತೆ ಒಂದು ಮಾತು ಹೇಳ್ಬೇಕಂತೆ, ಈಗ ಮೀಡಿಯಾ ತುಂಬ ಫಾಸ್ಟ್ ಆಗಿದೆ, ನೀವೆಲ್ಲ ತುಂಬ ಡೆವಲಪ್ಮೆಂಟ್ ಆಗಿದ್ದೀರ. ಇದಕ್ಕೋಸ್ಕರ ನಾನು ತುಂಬ ಹೆಮ್ಮೆ ಪಡ್ತೀನಿ. ಈಗ ನಾವು KGF ಅಲ್ಲಿ BGML ಏರಿಯಾನಲ್ಲಿ ನಮ್ಮ ಫಾದರ್ ರತ್ನಂ ಅಂತ ನಾವು ಸುಮಾರು BGM ಕೆಲಸ ಮಾಡಿ ರಿಟೈರ್ಡ್ ಆಗಿ 76ರಲ್ಲಿ ನಮ್ಮ ಫಾದರು ರಿಟೈರ್ಡ್ ಆಗಿಬಿಟ್ರು. ಆಮೇಲೆ 86ರಲ್ಲಿ ನಮ್ಮ ಫಾದರ್ ತೀರ್ಕೊಂಡ್ಬಿಟ್ರು. ಆ ಟೈಮಲ್ಲಿ ನಾವು ಜರ್ನಲಿಸ್ಟ್ ಆಗಿ ನಮ್ಮ ಊರಲ್ಲಿ ಒಂದು ಪತ್ರಿಕೆ ಇಲ್ಲನ್ಕೋಸ್ಕರ ನಾನು ಕೋಲಾರ ತಂಗವಳ್ಳಿ ಅಂತ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡಿ IAS ಆಫೀಸರ್ ತಂಗರಾಜ್, IPS ಆಫೀಸರ್ ಭಾಸ್ಕರ್ ಅವ್ರ ಮುಖಾಂತರ ನಾನು ಇನಾಗ್ರಲ್ ಮಾಡಿ ಸೇವೆ ಮಾಡಿಕೊಂಡು ಬಂದಿದ್ದೀನಿ ನಾನು. ಆ ಟೈಮಲ್ಲಿ ನಾನು ನನ್ನ ಪತ್ರಿಕೆಯಲ್ಲಿ 3 ಪೇಜ್ ತಮಿಳು, 1 ಪೇಜ್ ಕನ್ನಡ ಒಂದೇ ಪ್ರಿಂಟ್ ಹಾಕಿ ಪೋಸ್ಟಲ್ ಕನ್ಸೆಷನ್ನಿಂದ 5 ಪೈಸಾ ಪೋಸ್ಟಲ್ ಹಾಕಿ ಸುಮಾರು ಮಿನಿಸ್ಟ್ರಿಗಳೆಲ್ಲ ಓದೋಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೇನೆ. ನನ್ನ ಪ್ರಕಾರ ನಮ್ಮ KGF ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಯಾಕಂತೆ ಸುಮಾರು ಕಾಲದಲ್ಲಿ ಬೇರೆ ಪಾರ್ಟಿಗಳಿಗೆಲ್ಲ ಹಾಕಿ ಅವರು ಓಟ್ ಹಾಕ್ಬಿಟ್ರು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋದು ಒಂದು ಕಾಂಗ್ರೆಸ್ ಪಾರ್ಟಿ, ಒಂದು BJP, ಒಂದು JDS, ಆ ಥರ ಪಾರ್ಟಿನಲ್ಲಿ ಹಾಕ್ಬಿಟ್ಟಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗೋಕ್ಕೆ ಚಾನ್ಸ್ ಇತ್ತು. ಅದಕ್ಕೋಸ್ಕರ ಇದು ನಮ್ಮ KGF ಡೆವಲಪ್ಮೆಂಟ್ ಆಗಲಿಲ್ಲ. ಈಗ BJP ಗೌರ್ಮೆಂಟ್ ಬಂದಾದ್ಮೇಲೆ ಒಂದು MLA ಬಂದ ಮೇಲೆ ಸ್ವಲ್ಪ ರೋಡು ಅದು ಇದು ಎಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ತಿರ್ಗಾ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ MLAನೂ ಆಗಿ ನಮ್ಮ KGF ಕೆಲವು ಟೈಮಲ್ಲಿ ಸ್ವಲ್ಪ ಒಳ್ಳೆ ಡೆವಲಪ್ಮೆಂಟ್ ಆಗಿ ಬರ್ತಾ ಇದೆ. ಇದು ನಮಗೆ ತುಂಬ ಒಳ್ಳೆ ವಿಷಯ. ಈಗ ನಾನು ಏನು ಮಾಡಿದೆ, BGML ಏರಿಯಾ ಬಿಟ್ಟು ನನ್ನ ಸ್ವಂತ ಏರಿಯಾನಲ್ಲಿ ಒಂದು ಮನೆ ಕಟ್ಕೊಂಡು, ಇಲ್ಲಿ ಭಾರತ್ ನಗರ್, ರಾಜೀವ್ ಗಾಂಧಿ ನಗರ್ನಲ್ಲಿ ಒಂದು ಮನೆ ಕಟ್ಕೊಂಡು ನಾನು ಬಾಳ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಏನಂತೆ, ಇಲ್ಲಿ ಅಕ್ಕಪಕ್ಕನಲ್ಲಿ ಎಲ್ಲ ಸುಮಾರು ರಾಜಕಾಲುವೆ ಎಲ್ಲ ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ. ನಾಳೆ ಎಲ್ಲ ಮನೆ ಕಟ್ಬಿಟ್ಟಾಗ ರಾಜಕಾಲುವೆ ನೀರು ಎಲ್ಲಿ ಹೋಗೋದು? ನೀರೆಲ್ಲ ಮನೆ ಒಳಗೆ ನುಗ್ಗೋಕ್ಕೆ ಚಾನ್ಸ್ ಇದೆ. ಇದು ಸ್ವಲ್ಪ ನಮ್ಮ MLA ಇವರು ಮೆಂಬರ್ಗಳು ಎಲ್ಲ ಸೇರಿ ಇದನ್ನೇ ಸ್ವಲ್ಪ ಗಮನ ಕೊಟ್ಟು ಅದನ್ನೇ ಮನೆ ಕಟ್ಟೋಕ್ಕೆ ಇದು ಮಾಡಬಾರ್ದು, ಅಬ್ಜೆಕ್ಷನ್ ಮಾಡಿ ರಾಜಕಾಲುವೆನಲ್ಲೇ ಅದು ಕಂಟಿನ್ಯೂ ಆಗಬೇಕು. ಆವಾಗಲೇ ನೀರು ಹೋಗಿ ಕೆರೆಗೆ ಹೋಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಬರಗಾಲದಲ್ಲಿ ತುಂಬ ಸುಮಾರು ಇದೆ. ಇದೊಂದು ನನ್ನ ಬೇಡ್ಕೊಳ್ತೇನೆ. ಇನ್ನೊಂದು ಏನಂತಕ್ಕೋಸ್ಕರ ನಮ್ಮ MLA ಲಾಸ್ಟ್ ಒಂದು 7ನೇ ತಾರೀಕು ನಮ್ಮ ರಾಜೀವ್ ಗಾಂಧಿ ನಗರಲ್ಲಿ ಕರುಮಾರಿಯಮ್ಮನ ಒಂದು ದೇವಸ್ಥಾನಕ್ಕೆ ಬಂದರು. ಆ ಟೈಮಲ್ಲಿ ಒಂದು ಅಶ್ಯೂರೆನ್ಸ್ ಕೊಟ್ಟರು. ಇದು ನಾನು 31ನೇ ತಾರೀಕು ಡಿಸೆಂಬರ್ ಒಳಗೆ ಒಂದು ರೋಡ್ ಹಾಕ್ಕೊಡ್ತೀನಿ ಅಂತ ನಿಮ್ಮ ಮುಖಾಂತರ, ಪತ್ರಿಕೆ ಮುಖಾಂತರ ಕೂಡ ಭೇಟಿ ಕೊಟ್ಟರು. ಅದು ಇವತ್ತು ಆಗಲಿಲ್ಲ.
ಇದು ನಮ್ಮ ಅಟ್ಲೀಸ್ಟ್ 2026 ಜನವರಿ ಒಳಗಾದ ಅವರು ಮಾಡಿಕೊಡ್ಬೇಕಂತೆ ಈ ಟೈಮಲ್ಲಿ ನಾವು ಮನವಿ ಮಾಡಿಕೊಡ್ತೀವಿ. ಅದೇ ನೆಕ್ಸ್ಟ್ ಇನ್ನೊಂದು ಮಾತು ಹೇಳಿದ್ರು, ಬಂಗಾರಪೇಟೆಲಿಂದ ನೈಸ್ ರೋಡ್ ಥರ ಡಬಲ್ ರೋಡ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ತುಂಬ ವೆಲ್ಕಮ್ ಮಾಡೋ ವಿಷಯ. ಅದನ್ನು ಈಗ ಜನವರಿಯಿಂದ ಸ್ಟಾರ್ಟ್ ಮಾಡಿ ಹೊಸ ವರ್ಷನಲ್ಲಿ ಒಂದು ಕೊಡುಗೆ ಕೊಡಬೇಕಂತೆ ನಾವು ಬೇಡ್ಕೊಳ್ತೀವಿ. ಇದು ತುಂಬ ಹೆಮ್ಮೆ ವಿಷಯ. ಸುಮಾರು ನನ್ನ ಪ್ರಕಾರ ಅದು ಒಂದು ವರ್ಷದಲ್ಲಿ ಒಂದು 30-40 ಆಕ್ಸಿಡೆಂಟ್ ಆಗಿದೆ. ಇದು ಡಬಲ್ ರೋಡ್ ಆಗ್ಬಿಟ್ಟ ತುಂಬ KGF ಮಾತ್ರ ಎಲ್ಲ ಬಂಗಾರಪೇಟು ಅಲ್ಲಿ ಆಂಧ್ರನಲ್ಲಿ ಬರೋರು, ಕುಪ್ಪನಲ್ಲಿ ಬರೋರೆಲ್ಲ ಒಂದು ಶಾರ್ಟ್ ರೂಟಲ್ಲಿ ಬಂದು ಇಲ್ಲಿ ಹೋಗೋಕ್ಕೆ ಚಾನ್ಸ್ ಇದೆ. ಅದನ್ನೇ ವೆಲ್ಕಮ್ ಮಾಡ್ಕೊಳ್ತೀವಿ. ಇದೆಲ್ಲ ಸೇರಿ ನಾವು ಈಗ ಹೊಸ ವರ್ಷನಲ್ಲಿ ಇದೆಲ್ಲ ಆಗಬೇಕಂತೆ ನಮ್ಮ ಒಳ್ಳೆ ಆಗಬೇಕು. ನಮ್ಮ KGF RTO ಆಫೀಸಿನಲ್ಲಿ ಪಕ್ಕ ಒಂದು ಹಾಕಿ ಮಾಡಿದ್ದಾರೆ. ಅದು ರೋಡು ಸ್ವಲ್ಪ ಒಂದು ಮಾಡಿಕೊಡ್ಬೇಕು. PWDನೋ ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಕೊಡ್ತೀನಿ, ನಾವು ಪ್ರೆಸ್ ಮುಖಾಂತರ ನೋಡ್ಕೊಳ್ತೀವಿ. ಇದನ್ನೇ ಬೇಗನೂ ಅದನ್ನು ಒಂದು ಜನವರಿ ಫೆಬ್ರವರಿ ಒಳಗೆ ಅದನ್ನು ಮಾಡಿಕೊಡ್ಬೇಕು. ಅಲ್ಲಿ ಸೌಲಭ್ಯ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಬೇಡ್ಕೊಳ್ತೀನಿ. ಕೆಲವು ಇನ್ನೂ ಹೇಳ್ಕೊಂಡೇ ಹೋಗ್ಬೇಕಂತಿಲ್ಲ. ಇದು ಮೇಯ್ನಾಗಿ ಅವರು ಒಂದು ಮಾಡಿದಾರಲ್ಲ ನಮ್ಮ ಬಂಗಾರಪೇಟೆ ಶಾಸಕರು, ಡಬಲ್ ರೋಡು. ಈಗ ಭಾರತ್ ನಗರ ಪಕ್ಕದಲ್ಲಿರುವ ಒಂದು ದೇವಸ್ಥಾನಕ್ಕೊಂದು ರಸ್ತೆ ಒಂದು ಹೇಳಿದ್ರು. ಆಮೇಲೆ KGF ಅಲ್ಲಿ ಒಂದು ಅಂಬೇಡ್ಕರ್ ಭವನ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಸ್ವಲ್ಪ ಲೀಗಲ್ ಪ್ರಾಬ್ಲಮ್ ಇದೆ ಅಂತೆ. ಒಂದು ನಮ್ಮ INDC ಲೀಡರ್ ಒಬ್ರು ಹೇಳಿದ್ರು, ಒಂದು ಎಕರೆ ಏನೋ 6 ಲಕ್ಷ ಏನೋ ಕೊಡ್ಬೇಕಂತ ಹೇಳಿದ್ರು. ಅದೆಲ್ಲ ಕೊಟ್ಟು ಅದನ್ನೇ ಲೀಗಲ್ ಆಗಿ ಅದನ್ನೇ ಒಂದು ಕಟ್ಟಬೇಕಂತೆ ನಮ್ಮ KGF ಶಾಸಕ ಮೇಡಮ್ಗೆ ಅವ್ರಿಗೆ ಕೇಳ್ಕೊಳ್ತೀವಿ. ಇದನ್ನ ಅಡ್ಡಿ ಆಗ್ಬಿಟ್ಟಾಗ ತುಂಬ ತೊಂದರೆ ಆಗುತ್ತೆ. ಇದು ಹೆಮ್ಮೆ ವಿಷಯ. ಈ ನಮ್ಮ KGF ನಲ್ಲಿ ತುಂಬ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ. ಈ ವರ್ಷನಲ್ಲಿ ಅದು ಶುರು ಮಾಡಿ ಅದನ್ನೇ MLA ಇದು ನಮ್ಮ ಕಾರ್ಖಾನೆ ಆಗ್ಬೇಕಂತೆ ಬೇಡ್ಕೊಳ್ತೀವಿ. ದಯಮಾಡಿ ನಮ್ಮ KGF ಯೂತ್ಗೆಲ್ಲ ಒಳ್ಳೆ ಕೆಲಸ ಸಿಗಬೇಕು. ತುಂಬ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ನಾವು ಈ ಹೊಸ ವರ್ಷ ನನ್ನ ಶುಭಾಶಯಗಳು ಹೇಳಿ ನಮಸ್ಕಾರ. ಥ್ಯಾಂಕ್ ಯು. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.